ವೈದೇಹಿ, ನೀನಿಲ್ಲೇ ಇರು. ಏನಾಯ್ತು? ಏರ್ಪಾಟೆಲ್ಲ ಮಾಡ್ದ್ಯಾ? ಮಾಡಿದ್ದೀನಮ್ಮ. ಇವಾಗ ದೇವಾಂಶ್ ಬಾತ್ರೂಮ್ಗೆ ಹೋಗಿ ವಾಟರ್ ಟ್ಯಾಪ್ ಮುಟ್ಟಿದ್ರೆ ಸಾಕು, ಹೈ ವೋಲ್ಟೇಜ್ ಕರೆಂಟ್ ಶಾಕ್ ಹೊಡೆದು ಮೇಲಕ್ಕೆ ಹೋಗ್ತಾನೆ. ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಆ ವೈದೇಹಿ ಕೂಡ ಹೋಗ್ತಾಳೆ. ಮೊದ್ಲು ಯಾರೋ ಒಬ್ರು ಸಾಯ್ಲಿ ಸಾಕು. ಯಾರಾದ್ರೂ ಸಾಯೋವರೆಗೂ ನನಗಂತೂ ನೆಮ್ಮದಿನೇ ಇರೋದಿಲ್ಲ. ಏನು ಮತ್ತೆ ಮೂವರು ಸೇರಿದ್ದೀರಾ? ಮತ್ತೇನಾದ್ರೂ ಕುತಂತ್ರ ಮಾಡೋ ಪ್ಲಾನ್ ಮಾಡ್ತಿದ್ದೀರಾ? ಕಣ್ಣು ಹೋಗಿದ್ರು ಬುದ್ಧಿ ಬರ್ಲಿಲ್ವಲ್ಲ ಊರ್ಮಿಳ ನಿನಗೆ? ನೀವ್ ಅನ್ಕೊಂಡ ಹಾಗೆ ಏನು ಮಾಡ್ತಿಲ್ಲ. ನನಗ್ ಕಣ್ಣು ಕಾಣಿಸ್ತಾ ಇರೋದಲ್ಲ, ಕಣ್ಣಿದ್ರು ನೀವಂತೂ ಸರಿಯಾಗಿ ನೋಡ್ತಿಲ್ಲ. ಏನ್ ನಡೆದ್ರು ನಡೀದೆ ಹೋದ್ರು ರೂಮ್ ದಾಟಿ ಬರಬಾರ್ದು ಅಂತ ಹೇಳಿದೆ ತಾನೆ, ಯಾಕೆ ಇಲ್ಲಿಗೆ ಬಂದೆ? ಎಷ್ಟೊತ್ತು ಅಂತ ನಾನು ಸುಮ್ನೆ ರೂಮಲ್ಲಿ ಕೂತಿರ್ಲಿ? ಎಷ್ಟೊತ್ತು ಅಲ್ಲೇ ಇರ್ತೀಯೋ ಅಷ್ಟೇ ನಿನಗೂ ಒಳ್ಳೇದು. ಕೇಳ್ದೆ ಮತ್ತೆ ತಪ್ಪು ಕುತಂತ್ರಗಳನ್ನ ಮಾಡಿದ್ರೆ ರಾಜಗುರು ಹೇಳಿದ್ದು ಕೇಳಿಸ್ಕೊಂಡ್ರಲ್ಲ, ಆ ಆಲೋಚನೆ ಬಂದ್ರೇನೆ ನಿಮ್ಮ ಪ್ರಾಣ ಕಳ್ಕೊತೀರಾ. ಅದ್ರ ಬಗ್ಗೆ ಹೆದರ್ಕೊಳ್ಳೋದಕ್ಕೆ ನಾವ್ ಆ ಥರ ಯಾವ ಯೋಚನೆನೂ ಮಾಡಿಲ್ಲ. ನೀವ್ ಹೇಳಿದ ತಕ್ಷಣ ಹೆದರ್ಕೊಂಡು ರೂಮಿಗೆ ಹೋಗಿ ಕೂತ್ಕೊಳ್ಳಲ್ಲ ನಾನು. ಬಾ ವೈದೇಹಿ. ಏನಾಯ್ತು ಬಾವಾ? ಈ ವೈರ್ನ ಅವ್ರ ಬಾತ್ರೂಮಲ್ಲಿಟ್ಟು ಅವ್ರ ಪ್ರಾಣ ತೆಗೆಯೋದು ಒಂದು ಕ್ಷಣಕ್ಕೆ ಆಗೋಗುತ್ತೆ ವೈದೇಹಿ. ಆದ್ರೆ ಅವಾಗ ಅವ್ರಿಗೂ ನಮಗೂ ಏನ್ ವ್ಯತ್ಯಾಸ ಇರುತ್ತೆ? ನಿಜಾನೇ ಬಾವಾ, ಅವ್ರ ಪ್ರಾಣ ತೆಗಿಬೇಕು ಅಂತ ನೋಡ್ತಿದ್ದಾರೆ ಅಂತ ನಾವು ಅದೇ ಕೆಲಸ ಮಾಡಿದ್ರೆ ಆ ಪಾಪ ನಮ್ಮ ಮಗುಗೆ ಶಾಪ ಆಗ್ಬಿಡುತ್ತೆ. ಬೇಡ ಬಾವಾ, ಬಿಟ್ಬಿಡೋಣ. ಹಾಗಂತ ಅವ್ರನ್ನ ಸುಮ್ಮನೆ ಬಿಡಬಾರ್ದು ವೈದೇಹಿ. ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಬಾ. ಅಂದ್ರೆ ಬೆಡ್ರೂಮ್ಗೆ ಬರಲ್ಲ ಅಂತಿದ್ಯಾ? ಇರ್ಲಿ ಬ್ರದರ್, ಇದ್ರೆ ಏನಾಗುತ್ತೆ? ಏಯ್, ಮಧ್ಯದಲ್ಲಿ ಮಾತಾಡಿದ್ರೆ ಹಲ್ಲೆಲ್ಲ ಉದುರಿಸ್ಬಿಡ್ತೀನಿ. ಉದ್ರಿಸ್ತೀನಿ ಅಂತ ಹೇಳಿದ್ರೆ ಸಾಕಾಗಲ್ಲ ಅಣ್ಣ, ಉದ್ರಿಸ್ಬೇಕಷ್ಟೆ. ರಾಜ್ಗುರು ನೋಡಿದ್ರೆ ಏನೇನೋ ಹೇಳ್ತಾ ಇದ್ರು. ಅಣ್ಣಂದ್ರು ಹಲ್ಲು ಉದುರಿಸ್ತೀನಿ ಅಂತಿದ್ದಾರೆ. ಎಲ್ರು ನಮ್ಗೆ ಬೈರಿ. ನಿನ್ಗೆ ಅಷ್ಟೆಲ್ಲ ಧೈರ್ಯ ಇದ್ರೆ ತಪ್ಪಾಗಿ ಯೋಚನೆ ಮಾಡಿ ನೋಡು, ಅದ್ರ ರಿಸಲ್ಟ್ ಹೇಗಿರುತ್ತೆ ಅಂತ ನಿನ್ಗೆ ಗೊತ್ತಾಗುತ್ತೆ. ಅಂದ್ರೆ ನಿಜವಾಗ್ಲೂ ಪಂಚಭೂತಗಳು ಬುದ್ಧಿ ಕಲ್ಸತ್ತ ದೇವಾಂಶ್ ಅಂತ? ಅತ್ತೆ, ನೀವ್ ಏನೇ ಮಾಡ್ಬೇಕು ಅನ್ಕೊಂಡ್ರು ಅದು ನಿಮ್ಗೆ ರಿಟರ್ನ್ ಗಿಫ್ಟ್ ಆಗಿ ಬರತ್ತೆ ಅನ್ನೋದನ್ನ ಮರ್ತು ಹೋಗ್ಬೇಡಿ. ಅದು ನಿನ್ ಮಗುಗಾದ್ರೆ ವೈದೇಹಿ, ಆದ್ರೆ ನಾವು ಶಾಕ್ ಕೊಡಿಸ್ತೀರ ನಿನಗೆ, ನಿನ್ ಗಂಡಂಗೆ. ನಡಿ ವೈದೇಹಿ, ಯಾರ ಯೋಚನೆನೂ ಏನು ಮಾಡಲ್ಲ ಅಂದ್ಮೇಲೆ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು? ಬಾ. ಹೋಗಿ ಹೋಗಿ, ನಾವು ಅದಕ್ಕೆ ಕಾಯ್ತಾ ಇದ್ದೀವಿ. ಏನು ಏನಂದ? ಏನೂ ಇಲ್ಲ ಬಿಡಿ ಲಕ್ಕಿ. ಇಲ್ಲಿ ಅವ್ರ ಜೊತೆ ನಿಂತು ಜಗಳ ಆಡೋಕ್ ಆಗಲ್ಲ ಅಂತ ಹೋದ್ರೆ ಒಳ್ಳೇದು ಅಂತಿದ್ದಾನೆ. ನೀವು ಬದಲಾಗಲ್ಲ. ರಿಟರ್ನ್ ಗಿಫ್ಟ್ ಅಂತೆ. ನಾವು ಕೊಡೋ ಗಿಫ್ಟ್ ಇಸ್ಕೊಂಡ್ಮೇಲೆ ವಾಪಸ್ ಕೊಡೋದಕ್ಕೆ ಇವ್ರು ಇರ್ಬೇಕಲ್ವಾ? ಅಪ್ಪ ಸತ್ತಂಗೆ ಮಗನೂ ಸಾಯ್ತಾನೆ. ಅಂದ್ರೆ ಏನಂದ್ರೆ ಅಂತ್ಯ, ನಾವು ನೋಡಿದ್ದು ಗುರುಗಳನ್ನೇ, ಆದ್ರೆ ಆ ಗುರುಜಿ ಒಳಗಿದ್ದು ಇದನ್ನೆಲ್ಲ ಹೇಳಿದ್ ಮಾತ್ರ ದೊಡ್ಡಪ್ಪನೇ. ಹೌದು ಕಣೋ, ನಾನೇ ರಾಜಗುರುಗಳ ಒಳಗಡೆ ಹೋಗಿ ಹಾಕಿ ಹೇಳಿದ್ದು. ಇಷ್ಟಕ್ಕೆ ಮುಗಿಯೋದಿಲ್ಲ, ನೀವು ನೋಡೋದು ಇನ್ನೂ ತುಂಬಾ ಇದೆ. ಏನಾದ್ರೂ ಹಾಗೆ ಆಗಿದ್ರೆ ಎಲ್ಲ ವಿಷಯ ಹೇಳಿದ್ ಮಾವ. ಅವ್ರನ್ನ ಶಾಂತ ಚಿಕ್ಕಿನ ನಾವೇ ಸಾಯಿಸಿದ್ದು ಅಂತ ಯಾಕೆ ಹೇಳಲಿಲ್ಲ? ಏನೋ ಅದನ್ ಮಾತ್ರ ಯಾಕೆ ಹೇಳಲಿಲ್ಲ ಕಣೋ. ಆ ವಿಷಯ ರಾಜಗುರುಗಳ ಬಾಯಲ್ಲಿ ಹೇಳ್ತಿದ್ರೆ ನೀವು ಅವ್ರ ಪ್ರಾಣ ತೆಗಿಯೋದಕ್ಕೂ ಹೇಸೋದಿಲ್ಲ. ಅದಕ್ಕೇನೆ ನೀವ್ ಮಾಡಿರೋಂಥ ಪಾಪನ ನಿಮ್ ಕೈಲೇ ಹೇಳಿಸ್ಬೇಕು ಅಂತ ತೀರ್ಮಾನ ಮಾಡ್ದೆ. ಏನೋ ನಮ್ ಟೈಮ್ ಚೆನ್ನಾಗಿದೆ, ಹೇಳಲಿಲ್ಲ ಅನ್ಕೊಳ್ಳಿ. ಈಗ ಏನ್ ಮಾಡೋಣ ಯೋಚನೆ ಮಾಡಿ. ಇದನ್ನ ಮತ್ತೆ ಕಳಶದಲ್ಲಿಟ್ರೆ ವೈದೇಹಿ ಇದನ್ನ ಮತ್ತೆ ಆಚೆ ಹಾಕ್ತಾಳೆ. ಇದನ್ನ ನಮ್ ಹತ್ರನೇ ಇಟ್ಕೊಳ್ಳೋಣ, ಆಗ ನಿಮ್ ದೊಡ್ಡಪ್ಪ ಏನು ಮಾಡಕ್ಕಾಗಲ್ಲ.
ಅದೇ ಒಳ್ಳೇದು ಅತ್ತೆ. ಮಾವನ್ನ ಬಂಧಿಸಿದ್ರೆ ಮಾತ್ರ ವೈದೇಹಿ ಮತ್ತೆ ದೇವಾಂಶ್ ಕತೆನ ಬೇಗ ಮುಗಿಸ್ಬೋದು ನಾವು. ಅಮ್ಮ ಏನಾಯ್ತು ನಿಂಗೆ? ಯಾರು ನನಗ್ ಹೊಡೆದಿದ್ದು? ಅತ್ತೆನಾ? ಅತ್ತೆ ನೀವ್ ಹೊಡೆದ್ರ? ಬಾಯ್ ಮುಚ್ಚು. ನೀನ್ ನಿಜವಾಗ್ಲೂ ಈ ಮನೆ ಸೊಸೆನಾ? ಅಮ್ಮ ಏನಾಯ್ತು ನಿಂಗೆ? ಊರ್ಮಿಳನ್ ಯಾಕೆ ಹೊಡಿತಾ ಇದ್ಯಾ? ಹೊಡಿಬೇಕಾ ಸಾಯಿಸ್ಬೇಕಾ? ಏನ್ ಮಾತಾಡ್ತಿದ್ದಾಳೆ ಇವಳು? ಏನ್ ಮಾತಾಡ್ತಾ ಇದ್ದಾಳಮ್ಮ? ನಾವು ಅನ್ಕೊಂಡಿದ್ದೆ ಅಲ್ವಾ ಅವ್ರ ಕತೆನ ಮುಗಿಸ್ಬೇಕು ಅಂತ. ಕತೆ ಮುಗಿಸ್ತೀರಾ ಅಂದ್ರೆ ಸಾಯಿಸ್ಬಿಡ್ತೀರಾ? ಸಾಯಿಸ್ಬಿಡ್ತೀರಾ? ಅಮ್ಮ ಬಾಯ್ ಮುಚ್ಚು. ನನ್ನ ಮಗನ್ನೇ ಸಾಯಿಸೋಕ್ ನೋಡ್ತೀರಾ? ನಿನ್ ಮಗ ಅಂದ್ರೇನಮ್ಮ? ಏನ್ ಮಾತಾಡ್ತಾ ಇದ್ಯಾ? ಈ ಯಂತ್ರನ್ ಕೈಲಿ ಹಿಡ್ಕೊಂಡಿರೋದಕ್ಕೆ ಹುಚ್ಕಿಚ್ ಹಿಡಿತಾ ನಿಂಗೆ? ನಾನ್ ನಿನ್ ಮಗ. ನೀನು ನನ್ನ ಮಗನಾ?